ಬಗೆದಷ್ಟು ಬಯಲಾಗ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್ ಸಂಚು. ಚಿನ್ನಯ್ಯಗೆ ಹಣ ಕೊಟ್ಟಿದ್ರ ಹೋರಾಟಗಾರ್ತಿ ರಮಾ ನಾಗರಾಜ್. ಬಗೆದಷ್ಟು ಬಯಲಾಗ್ತಾ ಇದೆ ಈಗ ಧರ್ಮಸ್ಥಳ ಬುರುಡೆ ಕೇಸ್ ಸಂಚು. ಚಿನ್ನಯ್ಯಗೆ ಹಣ ಕೊಟ್ಟಿದ್ರ ರಮಾ ನಾಗರಾಜ್ ಹೋರಾಟಗಾರ್ತಿ. ಚಿತ್ರದುರ್ಗದಲ್ಲಿ ಮಹಿಳಾ ಹೋರಾಟಗಾರ್ತಿ ರಮಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಮಹಿಳಾ ಪರ ಹೋರಾಟಗಾರ್ತಿ ಇದ್ದೇನೆ, ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಸಿಗಲಿ ಅಂತ ಕೈ ಜೋಡಿಸಿದ್ದೆ. ಆದರೆ ನನ್ನ ಮೇಲೆ ಆರೋಪ ಮಾಡಿದ ಚಿನ್ನಯ್ಯ ಯಾರು ಅಂತಾನೆ ಗೊತ್ತಿಲ್ಲ. SIT ರಚನೆ ಆದಮೇಲೆ ಬಂದಂಥ ವ್ಯಕ್ತಿ ಈ ಚಿನ್ನಯ್ಯ. ಅವರ ಹೆಂಡತಿ ಅಕೌಂಟ್ಗೆ ಹಣ ಹಾಕಿರೋದಾಗಿ ಆರೋಪಿಸಿದ್ದಾರೆ. ಅದು ಸತ್ಯಕ್ಕೆ ದೂರ. ನಾನು ಯಾವ ಹಣವನ್ನು ಕೊಟ್ಟಿಲ್ಲ. ಆರೋಪ ಸಾಬೀತು ಮಾಡಿದ್ರೆ ನಾನು ಸ್ವಾಗತ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗ್ಲಿ ಅಂತ ನಾನು ಆ ಹೋರಾಟಕ್ಕೆ ನಾನು ಕೈ ಜೋಡಿಸಿ. ಹಾಗಂತ ಏನು ಆರೋಪ ಮಾಡಿದ್ದಾರೆ ಚಿನ್ನಯ್ಯ ಯಾರು ಅಂತ ನಂಗೆ ಗೊತ್ತಿಲ್ಲ. SIT ರಚನೆ ಆದ ಮೇಲೆ ಬಂದಂತ ವ್ಯಕ್ತಿ ಅವರು. ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ, ಏನನ್ನೋದು ಗೊತ್ತಿಲ್ಲ. ಬಟ್ ಅವ್ರ ಹೆಂಡತಿ ಅಕೌಂಟ್ಗೆ ನಾನು ದುಡ್ಡು ಹಾಕಿದೀನಿ ಅಂತ ಆರೋಪನೂ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರಿದೆ. ಅವ್ರ ಆರೋಪ ಮಾಡೋದ್ರಲ್ಲಿ ಅವ್ರಿಗೆ ಇದಿದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ, ಮಾಡಿದ್ದಾರೆ. ಆದ್ರೆ ಅದನ್ನ ಪ್ರೂವ್ ಮಾಡಿದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ತೇನೆ. ಆರೋಪ ಮಾಡೋದೇನು ಸುಲಭ. ಆ ಕೋರ್ಟ್ ಅಲ್ಲಿ ಆರೋಪ ಮಾಡಿ ಅದನ್ನ ಪ್ರೂವ್ ಮಾಡಿದಾಗ ಅದನ್ನ ನಾನು ವೆಲ್ಕಮ್ ಮಾಡಿ. ಆ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳೇ ನಾನು ಕಾನೂನು ಹೋರಾಟ ಅದಕ್ಕೆ ವೇಳೆಯಲ್ಲಿ ಹೆಸರು ಬಂದಿದೆ ಅನ್ನೋದು ಅದು ಇದು ನನ್ಗೆ ಏನು ಮಾಹಿತಿ ಇಲ್ಲ. ನನ್ಗೆ ಯಾರು ತನಕ ಕಂಡವ್ರು ಇವತ್ತವರೆಗೂ ಫೋನ್ ಮಾಡಿಲ್ಲ, ಕೇಳಿ. ಶಕ್ತಿನ ಅಡಗಿಸ್ಲಿಕ್ಕೆ ಇದೆಲ್ಲ ಹುನ್ನಾರ. ಸತ್ಯಕ್ಕೆ ಯಾವಾಗ ಹತ್ರ ಬರ್ತಾ ಇದೆ, ಸತ್ಯ ಹೊರಗೆ ಬರುತ್ತೆ ಅಂತ ಗೊತ್ತಾದಾಗ ಸತ್ಯಕ್ಕೆ ಹೋರಾಟ ಮಾಡೋರನ್ನ ಆಫ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಆದ್ರೆ ಇದೆಲ್ಲ ಅವ್ರ ಭ್ರಮೆ. ನ್ಯಾಯ, ನೀತಿ, ಧರ್ಮ ಅನ್ನೋದ್ರಲ್ಲಿ ಹೋರಾಟದಲ್ಲಿ ನಾವಿದ್ದಾಗ ಆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ.